ದಿನ ಏಕವಚನ ರಾಮನುವಂತಂತೆ ಅಂತೇಳಿ ಅದನ್ನೊಂದು ಇರ್ತಕ್ಕಂಥ ನಾನು ಒಳಕೊಂಡಿರುವಂತ ಆ ಗುಣ ರೈತರಿಗೆ ಕೊಟ್ಟಿರುವಂತ ಅದು ನನಗೆ ಪವರ್ ಅಂತೇಳಿ ನಾನು ಮಾತಾಡಿದೆ. ಅನೇಕರು ಚರ್ಚೆ ಮಾಡೋದಂದ್ರೆ ನಾನು ಇದು ಹೇಳ್ತಾ ಇಲ್ಲ, ನಮ್ಮಲ್ಲಿ ಆ ಗುಣ ಹೊರಟೋಗದೆ, ಆ ನಡವಳಿಕೆ ಹೊರಟೋಗದೆ ಅಂತೇಳಿ ಅಧಿಕಾರಿಗಳ ಹತ್ರ ಮರ್ಜಿ ಮಾಡ್ತಾ ಇದೀವಿ ನಾವು. ಈಗ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಇನ್ನೇನು ಹೆಚ್ಚು ಸೊಪ್ಪುಗಳವರೆಲ್ಲ ಒಂದು 60ರಿಂದ 100 ಎಕರೆ ಜಮೀನು ಅವ್ರಿಗೆಲ್ಲ ನಮ್ಮ ಹೊರಗಡೆ ಮಠ ಅಂತೇಳಿ ಕಸ್ಬಾ ಇದು ಕೆರಗೋಡು ಸೆಕೆಂಡ್ ಹೊರಗಡೆ ಮಠ ಮಂಡ್ಯ ತಾಲೂಕು. ಸುಮಾರು 15 ವರ್ಷ ನಮ್ಮನ್ನ ಇಡೀ ರೈತ ಸಂಘ ನಮ್ಮ ಟೀಮು 2013ರಿಂದ ಕೂಡ ನಾವು ಹೋರಾಟ ಮಾಡ್ತೇ ಬಂದಿದ್ದೀವಿ. ಕಂಪ್ಯೂಟರೈಸ್ ಮಾಡಿ ಆ RTC ಮುಖಾಂತರ ಯಾವುದೇ PM ಕಿಸಾನು ಆಳು ಮೂಳು ಭತ್ತದ ಮಣ್ಣು ಮಸಿ ಆ ದುಡ್ಡು ತಗೊಳ್ಳಿಕ್ಕೆ ನಮಗೆ ಯೋಗ್ಯತೆ ಇಲ್ವಾ? ಯಾಕೆ ಅಲ್ಲಿರ್ತಕ್ಕಂಥವ್ರೆಲ್ಲ ಯಾರು ಎಲ್ಲ ಜಾತಿ ಜನಾಂಗನೂ ಅವನಗಳಿ ಮಠ, ಸೊಳ್ಳೆಪುರ, ಚನ್ನಕೆರೆ, ಅಂಕೆರೆ, ಮುದ್ದಮಗೆರೆ, ಒಳರಳ್ಳಿ 700 ಎಲ್ಲೇ 962 ಎಕರೆ ಒಂದು RTC ಇಂಡೀಕರಣ ಮಾಡಿ ಕಂಪ್ಯೂಟರೈಸ್ ಸಿಸ್ಟಮ್ಗೆ ಅಳವಡಿಸಿ ನಮಗೆ ಕಂಪ್ಯೂಟರೈಸ್ ಮಾಡೋಕ್ಕಾಗಲಿವಲ್ಲ. ಇನ್ನೆಂಥ ಜಡ್ಡುಗಟ್ಟಿದ ಸರ್ಕಾರ, ಎಂಥ ಜಡ್ಡುಗಟ್ಟಿದ ಆಡಳಿತ, ಎಂಥ ಭ್ರಷ್ಟ ಆಡಳಿತ ಇವರು. ಯಾವನೊಬ್ಬ ಹೇಳ್ತಾನೆ ನನಗೆ ತಹಶೀಲ್ದಾರು, ಗೌಡ್ರೆ ನಿಮ್ದು ಏನಾದ್ರು ನಿಮ್ಗೆ ಫೇವರ್ ಆಗಿರೋರು ಇದ್ದರೆ ತೊಗೊಂಬಂದು ಮಾಡಿಸಿ, ನಿಮ್ಗೆ ಎಷ್ಟು ಜನ ಅವ್ರು 10 ಜನ ಅಂದರು. ಕ್ಯಾಕುಸಿ ತೂ ಅಂತ ಹೋಗಿದೆ. ಯಾಕಂತ ಹೇಳಿದ್ರೆ ನಂದು ಮಾಡಿಸ್ಕೊಳ್ಳೋದು ಹೆಚ್ಚಿಲ್ಲ, ನಾನು ಹಿಂಬಾಗಿಲಿದಾರಲ್ಲ ಅವ್ರನ್ನೂ ಕರ್ಕೊಂಡು ಅವ್ರನ್ನೂ ಮಾಡಿಸ್ಬೇಕು, ಅವರು ಕೂಡ ದುಡ್ಡು ತೊಗೊಳ್ಬೇಕು, ಅವರು ಕೂಡ ಜಮೀನು ಮಾರಾಟ ಮಾಡಬೇಕು, ಅವ್ರ ಮಕ್ಳ ಮರಿಗೆ ಪಾಲು ಹಚ್ಚಬೇಕು, ಎಲ್ಲ ಇಂಡೀಕರಣ ಮಾಡಿ ಕೊಡಿ ಅಂತೇಳಿ ನಾನು ಅವ್ರಿಗೆ ಧಮಕಿ ಹಾಕ್ತೆ. ಈಗ ಬಾಯಿ ಮುಚ್ಕೊಂಡವ್ರೆ ಈಗ ಮಾಡ್ತೀವಿ ಅಂತ ಹೇಳಿದ್ರು. ಕೇವಲ 2% 3% ಈ RTC ಇಂಡೀಕರಣ ಆಗಿಲ್ಲ. 962 ಎಕರೆಲಿ ನೆನಪಿರಲಿ. ನಾವೊಂದು ಸಾಲ ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಒಂದು ಸಾಲ ತೊಗೊಳಕ್ಕಾಯ್ತಲ್ಲ, ಒಂದು ನೋಂದಣಿ ಮಾಡೋಕ್ಕಾಯ್ತಲ್ಲ. ನನ್ನ ಮಕ್ಳು ಮರಿ ಮದುವೆ ಮಾಡಿದರೆ ಆ ಮಾರಾಟ ಮಾಡೋಕ್ಕೂ ಕೂಡ ಜಮೀನು ಆಗ್ತಾಯಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ನಾವು ಯಾಕೆ ಅಭಿವೃದ್ಧಿ ವಿಜ್ಞಾನ ತುಂಬ ಅಡ್ವಾನ್ಸ್ ಇದೆ, ನಾವೆಲ್ಲೋ ಚಂದ್ರಲೋಕದಲ್ಲಿ ಮುಣ್ತಾ ಇದ್ದೀವಿ, ಇಂದ್ರಲೋಕದಲ್ಲಿ ಏನೋ ತೊಗೊಂಬರ್ತೀವಿ ಅಂತೇಳಿ ಈ ಅಧಿಕಾರಿಗಳು, ಕಳ್ಳ ಅಧಿಕಾರಿಗಳು, ಕಳ್ಳ ರಾಜಕಾರಣಿಗಳು ಮಾತಾಡ್ತಾರೆ. ಮೊನ್ನೆ ನಮ್ಮ ಗಣಿಗ ರವಿ ಹೇಳಿದ್ರು, ನಮ್ಮ ಕಾಲೋನಿ ಬಂದಿದ್ರು, ನಮ್ಮ ಅಂಗಡಿ ಮಠ ಕಾಲೋನಿ, ನನ್ನ ದಲಿತ ಕುಟುಂಬ ಕಾಲೋನಿಗೆ ಯಾವುದೋ ಉದ್ಘಾಟನೆ ಬಂದಿದ್ರು, ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಆಯಿತು. ಅಲ್ಲಿ ನಾನು ಈ ವಿಷಯನ ಪ್ರಸ್ತಾವನೆ ಮಾಡಿದೆ ಅವ್ರಿಗೆ. ಏನಂತೇಳಿ, ಸ್ವಾಮಿ ಅಂಗಡಿ ಮಠದ RTC ತಗೊಳ್ಳಿ ಅಂತೇಳಿ ಒಂದು ಮೆಮೊರಂಡಮ್ ಕೊಟ್ಟೆ. ಪಾಪ ಅವರು ಪೂರ್ತಿ ಕೇಳ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಅಷ್ಟೇ ಸಾಕಿತ್ತು ಅವ್ರಿಗೆ. ಆ ಸೆಷನಲ್ಲಿ ನಾನು ಕೂಡ ಲೈವಾಗಿ ನೋಡ್ತಾ ಇದ್ದೆ. ಆ ಮುಖ್ಯಮಂತ್ರಿ ಸಭೆನೇ ಕೃಷ್ಣ ಬೈರೇಗೌಡರ ಹತ್ರ ಸ್ವಾಮಿ ಇನ್ನೊಂದು ಪ್ರಶ್ನೆ ಅಂತೇಳಿ ಕೈ ಎತ್ತಿದ್ರು. ಅವ್ರು ಏನು ಮಾತಾಡಿದ್ರು, ಸಂಪೂರ್ಣ 962 ಎಕರೆ ಏನಾಗಿದೆ ಅಂತ ಚರ್ಚೆ ಮಾಡಲಿಲ್ಲ ಅಲ್ಲಿ ಸೆಷನ್ನಲ್ಲಿ. ಇದು ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಏನು ಸಿಗ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ, PM ಕಿಸಾನ್ ಸಿಗ್ತಾ ಇಲ್ಲ, ಯಾವುದು ಉದ್ಯೋಗದ ಸಿಗ್ತಾ ಇಲ್ಲ, ರಿಜಿಸ್ಟ್ರೇಷನ್ ಆಯ್ತಲ್ಲ ಅಂತೇಳಿ ಆ ಮೊಟ್ಟಗೆ ಓಡಿಸಿದ್ರು. ಅಂದರೆ ಒಬ್ಬ ರಾಜಕಾರಣಿ ಬರೀ ಬಾಯಿ ತುದಿ ಅಂತ ಹೇಳ್ತೀವಿ, ಲಿಪ್ ಮೂಮೆಂಟ್ ಅಂತ ಹೇಳ್ತೀವಿ, ಆ ಲಿಪ್ ಸಿಂಪತಿ ಅಂತ ಇದೆಯಲ್ಲ, ತುಟಿ ಮೇಳದ ಒಂದು ಅನುಕಂಪದಲ್ಲಿ ಇವತ್ತು ನಮ್ಮನ್ನು ನಡೆಸ್ಕೊಳ್ತಕ್ಕಂಥ ಈ ದುರ್ವ್ಯವಸ್ಥೆ ಇದೆಯಲ್ಲ. ಹಾಗಾಗಿ ಧಿಕ್ಕಾರ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಅವರು ಜವಾಬ್ದಾರಿ ನಡ್ಕೋಬೇಕಿತ್ತು. ಅದಿರಲಿ, ಈಗ ಆಯ್ತಲ್ಲ ಸೆಷನ್ ಮಾತಾಡಿರಲ್ಲ, ನನ್ನ ಈ ಜನಾಂಗ ಕರ್ಕೊಂಡು ನನ್ನ ದಲಿತ ಕುಟುಂಬ ಎಲ್ಲ ಜಾತಿ ಜನಾಂಗ ಇದೆ, ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಅಂಕೆರೆ ಸರ್ಕಲ್ನಲ್ಲಿ ಏನಾಗಿದೆ ಅಂತೇಳಿ ಮಾಡಿದ್ರ, ಜವಾಬ್ದಾರಿ ಚಂದ್ರ ಮಾಡಿದ್ರ, ಅಧಿಕಾರಿ ಮಾಡಿದ್ರ. ಇಲ್ಲ ಮಂಜುಶ್ರೀ ಅಂತೇಳಿ 2018ರಲ್ಲಿ ಒಬ್ಬರು ಮೇಡಮ್ ಇದ್ರು, DC ಅವರು. ಪಾಪ ಅವರು ಕುಂತ್ಕೊಂಡು, ಅವರು ತುಂಬ ಅವರು PH ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಮ್ಮ ಕುಂತ್ಕೊಂಡು ಚರ್ಚೆ ಮಾಡಿ ಮರದಾಂಡ ಕುಂತ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರು ಒಂದು RTCನ. ಪುನಃ ಏನು ಮಾಡ್ತು, ಯಾರೋ ಏನೋ ತಂದ್ರು, ಸ್ಟೇ ತಂದ್ರು, ತಂದ್ರು ಅಂತೇಳಿ ಒಂದು ಅನಿವಾರ್ಯ ಅಂತೇಳಿ ಅಲ್ಲೇ ನಿಲ್ಲಿಸ್ಬಿಟ್ರು. ಹಾಗಾಗಿ ಇವತ್ತೆಲ್ಲ ಕುಟುಂಬಗಳು ಏನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಬಂದಿದ್ದಾರೆ. ಇವತ್ತೆಲ್ಲ ಟೆಂಪ ಮಾಡಿಕೊಂಡು ನಮ್ಮ ಮಹಿಳಾ ಇವತ್ತೆಲ್ಲ ಕೂಲಿಯವ್ರಿಗೆ 250 ರೂಪಾಯಿ ಕೂಲಿಯವ್ರಿಗೆ ಅದೆಲ್ಲ ಬಿಟ್ಟು ಬಂದರು. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗೆ ಅವ್ರು ಬಂದ ತಕ್ಷಣ ಮಾತಾಡ್ತಾನೆ ನಾನು, ಅವ್ರು ಏನು ಮಾಡ್ತಾ ಇದ್ರಿ, ಏನು ನೋಟಿಫೈ ಮಾಡ್ತಾ ಇದ್ರಿ, ತಹಶೀಲ್ದಾರು AC ಏನು ಮಾಡ್ತಾ ಇದ್ರು, ಶಿರಸ್ತಾರು ಏನು ಮಾಡ್ತಾ ಇದ್ರು, ಈ ದಯವಿಟ್ಟು ಇವತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ಹಾಕಬೇಕು. ನಾವು ಮಾತಾಡ್ತವ್ರನ್ನ ಕೇಳ್ಕೊಂಡಿದ್ದೀರಿ ಅಂತ ಹೇಳ್ಕೊತೀನಿ. ಹಾಗಾಗಿ ಒಂದೇ ಒಂದು ಮಾತು ಹೇಳ್ತೀನಿ ಬಂಧುಗಳೇ. ಈಗ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಏನು ಕಾವೇರಿ ಪ್ರಾಂತ್ಯದಲ್ಲಿ ಸುಮಾರು ನಾಲೆ ವ್ಯಾಪ್ತಿನಲ್ಲಿ 300ರಿಂದ 500 ಮೀಟ್ರು ಆ ವ್ಯಾಪ್ತಿನಲ್ಲಿ ಏನಾದ್ರು ನೀರು ಕತ್ತರೆ ಅವ್ರಿಗೆ ದಂಡ ಅಥವಾ ಜೈಲು ಅಂತೇಳಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. 2024 ಕಾಯ್ದೆನ ಅಮೆಂಡ್ಮೆಂಟ್ ಮಾಡಿದ್ರು, ನೀರಾವರಿ ಕಾಯ್ದೆ ಅಂತೇಳಿ. ಇದು ಯಾವ್ದಕ್ಕೆ ಈ ಥರದ್ದೆಲ್ಲ ಉಲ್ಲೇಖ ಮಾಡಿ ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ಯಾಕೆ ಇಷ್ಟೊಂದು ಅವಿವೇಕವಾಗಿ ನಡ್ಕೋತಾ ಇದ್ರು ಅದು ನನಗೆ ಗೊತ್ತಿಲ್ಲ. ಈ ಥರದ್ದೆಲ್ಲ ಮಾಡ್ತಿದಾರಲ್ಲ, ಹಾಗಾದ್ರೆ ನಾವು ನೀರು ಬಳಸೋದೇ ಬೇಡವಾ? ಕಾವೇರಿ ಅಚ್ಚುಕಟ್ಟು ನೀರು ಬಳಸೋದೇ ಬೇಡವಾ ಜನಕ್ಕೆ, ಇದಕ್ಕೆ ನಮ್ಮ ರೈತರಿಗೆ? ಆ ಥರದಲ್ಲಿ ಈ ಥರದಕ್ಕೆ ಕೆಟ್ಟ ಹೇಳಿಕೆ ಮಾಡಿ ನಮ್ಮ ಜಿಲ್ಲೆ ಬಗ್ಗೆ ಏನು ಹೇಳ್ತಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ, ಯಾರೋ ಒಂದು ಬೇರೆಯವರು JDS BJP ಗೆದ್ಕೊಂಡು ಹೋದ್ರು, ನಮ್ಗೆ ಓಟ್ ಹಾಕಿಲ್ಲ ಮಂಡ್ಯ ಜಿಲ್ಲೆ MP ಅಂತೇಳಿ. ಇದಲ್ಲ, ಇದು ಈ ಥರದ ನಡೆ ಅದನ್ನ, ಈ ನಡೆನೇ ನಾವು ಖಂಡಿಸ್ಬೇಕಾಗಿ ಬಂದದ್ದು. ಯಾರೋ ಒಬ್ಬ ಬರ್ತಾರೆ, ಕುಮಾರಸ್ವಾಮಿ ಆದ್ರೇನು ಅವ್ರ ಅಪ್ಪ ಆದ್ರೇನು, ಚಲುವರಾಯಸ್ವಾಮಿ ಆದ್ರೇನು ಅವ್ರ ಅಪ್ಪ ಆದ್ರೇನು, ದುಃಖಿ ಆದ್ರೇನು ಅವ್ರ ಅಪ್ಪ. ನಮ್ಗೆ ಯಾಕೆ ಚುನಾವಣೆ ಸಂದರ್ಭ ಬಂತು, ನಾವು ಯಾರಿಗೂ ಒಂದು ಓಟ್ ಹಾಕ್ತೀವಿ, ಅದು ಮುಗೀತು. ನಂತರ ಏನು ಮಾಡ್ಬೇಕು ಅವ್ರು? ನಮ್ಮನ್ನೆಲ್ಲರೂ ಒಗ್ಗಟ್ಟು ತಗೊಂಡು ಜಿಲ್ಲೆ ರೈತನ ಯಾವತ್ತು ಕಂಡಕ್ಟ್ ಮಾಡಿದ್ರೆ ಮೀಟಿಂಗ? ಯಾವ ಅಧಿಕಾರಿಗಳ ಮುಖಾಂತರ ನೀವು ಏನು ಸಮಸ್ಯೆ ಅಂತ ಹುಡುಕಿದ್ರೆ? 59,000
ಕೋಟಿನ ನೀವು ಗ್ಯಾರಂಟಿಗಳು ಮಾಡ್ತಿರಲ್ಲ, ಬನ್ನಿ ಸ್ವಾಮಿ ನಮ್ಮ ನಾಲೆಗಳು ಬನ್ನಿ, ಪಿಕಪ್ ನಾಲೆ, ಶೀಲ್ಡ್ ನಾಲೆ, ಉಪನಾಲೆಗಳು, ಮೇನ್ ಚಾನಲ್ಗಳು ಯಾವ ಮಾಡ್ತಾರೆ ಬನ್ನಿ ಅಭಿವೃದ್ಧಿಗೆ. ಎಲ್ಲಿ ಚಾಲೆಂಜ್ ಮಾಡಿ ತೋರಿಸ್ತೀವಿ ಬನ್ನಿ, ನಾವೇ ಐಡೆಂಟಿಫಿಕೇಶನ್ ಮಾಡಿ ಅದನ್ನು ಸ್ಪಷ್ಟವಾಗಿ ಹೇಳ್ತೀವಿ ಬನ್ನಿ. ಯಾವ ನಾಲೆಗಳು ಇದನ್ನ ನಾಳೆ ಮೇಲೆ ಹೋಗ್ತೀವಲ್ಲ ನಾವು, ಹಿಂದೆ ಸಪೋರ್ಸಿ ಅಂತ ಹೇಳ್ತಿದ್ರು 80-79 ಭಾಗದಲ್ಲಿ. ಆ ಸಪೋರ್ಸಿ ತನ್ನ ಚೇತಕಂಡಿದಲ್ಲಿ ಹೋಗ್ತಿದ್ರು, ಸರ್ವಿಸ್ ನಾಲೆ ಅಂತ ಹೇಳ್ತಿದ್ರು. ಸರ್ವಿಸ್ ರಸ್ತೆ ಇವತ್ತು ಯಾವ ಮಾಡಿ ಮುಗಿದಿರಿ ಬನ್ನಿ, ಯಾವ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಮಡಗಿದ್ದೀರಿ ಬನ್ನಿ, ನೀವು ಅದನ್ನು ಮಾಡಿ ಫಸ್ಟು ಈ ತರದ ವ್ಯವಸ್ಥೆ ಮಾಡಿ ಮನಗಂಡು ನೀವು ಈ ತರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿಬಿಟ್ಟು ಏನೇನೋ ಮಾತಾಡ್ಕೊಂಡು ಇಲ್ಲೂ ಸಲ್ಲದೆಲ್ಲ ಹೇಳ್ಕೊಂಡಿದ್ದೀರಲ್ಲ, ಯಾಕೆ ಈಗ ನೀವು ದಿಕ್ತಪ್ತಾ ಇದ್ದೀರಿ. ಹಾಗಾಗಿ ಅನೇಕ ಅಭಿವೃದ್ಧಿ ರಸ್ತೆಗಳಿಗೆ ಅಲ್ಲಿ ನೀರುಂದಿಯಲ್ಲಿ ಈಗ ನೀವು ಹೇಳ್ತಾ ಇದ್ರಲ್ಲ, ಈಗಾಗಲೇ ಬಂತು ಕಬ್ಬು ಸೀಸನ್. ಈಗ ನಾವು ಹೇಳಿದ ಅಮೈನ್ಮೆಂಟ್ ಹೇಳ್ತದೆ 14 ದಿವಸಕ್ಕೆ ಪೇಮೆಂಟ್ ಕೊಡಿ ಅಂತ ಹೇಳ್ತೀರಿ. ಎಲ್ಲಿ ಕೊಡ್ಸಿದ್ದೀರಿ ಸ್ವಾಮಿ ನೀವು? 2 ತಿಂಗಳು 3 ತಿಂಗಳು ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಎಲ್ಲಿ ಯಾವ ವ್ಯಕ್ತಿಗೆ ಅಧಿಕಾರ ಇಟ್ಕೊಂಡಿದ್ದೀರಿ ನೀವು? ಕೃಷಿ ಮಂತ್ರಿ ಇರಲಿ, ಉಪಮುಖ್ಯಮಂತ್ರಿ ಇರಲಿ, ಮುಖ್ಯಮಂತ್ರಿ ಎಲ್ಲಿ ಇಟ್ಕೊಂಡಿದ್ದೀರಿ ನೀವು? ಅವೇ ಹೇಳ್ತದೆ ಶುಗರ್ ಆಕ್ಟ್ 14 ದಿವಸವಾಗಿ ನೀವು ಪೇಮೆಂಟ್ ಕೊಡಿ ಅಂತೇಳಿ ಎಲ್ಲಿ ಮಾಡಿದ್ರಿ? 3,150 ಕೊಡ್ತಾ ಇದ್ರಲ್ಲ, ಮಾಡಿಫಿಕೇಶನ್ ಮಾಡಿ 350 ಮಾಡಿ 3,000 ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಯಾಕೆ 3,000 ಕಪ್ ಟನ್ಗೆ? 11,000 ಒಂದು ಟನ್ ಕಪ್ನ ಉತ್ಪಾದನೆ ಅಂತ ನೀವೇ ಕೂಡ ಅಂಕಿಅಂಶ ಕೂಡ ಕೊಡ್ತೀರಿ. 11,000 ಒಂದು ಟನ್ಗೆ. ಸಕ್ಕರೆ ಇವತ್ತು ಬಂದು 48 ರೂಪಾಯಿ ಒಂದು ಮಾರ್ಕೆಟ್ ರೇಟ್ ಹೋಗ್ತದೆ. ಮೊಲಾಸಿಸ್ಸು, ಎಲೆಕ್ಟ್ರಿಕ್ಕು ಇದರಲ್ಲಿ ಇವೆಲ್ಲ ಬರಲ್ವಾ? ಬೂದಿಲ್ ಬರಲ್ವಾ? ಇವೆಲ್ಲ ಇಟ್ಕೊಂಡು ನೀವು ಯಾಕೆ ಒಂದು FRP ಮಾಡ್ತಲ್ಲ? ಕೊನೆ ಪಕ್ಷ MSP ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಯಾಕೆ ಕೊಡ್ತಾರ ಸರ್ಕಾರ? ರಾಜ್ಯ ಸರ್ಕಾರ ಯಾಕೆ ಕೊಡೋಕ್ಕಾಗ್ತಾರ? ಕೊಡಿ 5 ರೂಪಾಯಿನ ಭತ್ತ ಬೇವನ ಕೊಡಿ, ರಾಗಿ ಕೊಡಿ. ಈ ತರದೆಲ್ಲ ಆಲೋಚನೆ ಮಾಡಿ 59,000 ಗ್ಯಾರಂಟಿಗೆ ಫುಲ್ಫಿಲ್ ಮಾಡಕ್ಕೆ, ಅದನ್ನ ಸರಿದೂಗಿಸಕ್ಕೆ, ಬ್ಯಾಲೆನ್ಸ್ ಮಾಡಕ್ಕೆ ನಮ್ಮನ್ನ ಯಾಕೆ ಅಬ್ಕಾರದಲ್ಲಿ 36,000 ಕೋಟಿನ ನೀವು ಯಾಕೆ ಆದಾಯ ತೋರಿಸ್ತೀರಿ? ಯಾಕೆ ಒಂದು PR ಬಾಟು ಕುಡಿಲಿ ಬಿಡಿ, ಯಾರು ದೊಡ್ಡ ಶ್ರೀಮಂತರು ಕ್ಲಬ್ಗೆ ಹೋಗಿ ದೊಡ್ಡ ಸ್ಟಡಿ ಕ್ಲಬ್ ಕುಡಿಲಿ, ಅದು 150-200 ಹೇಳ್ತಾರೆ. ಯಾರು ಹೀಟೆಡ್ ತಗೊಂಡ್ಬಂದು ಅದ್ಯಾವುದು ಸಣ್ಣ ಪುಟ್ಟ ಬಡವ ಬಗ್ಗರಿಗೆ ಕುಡಿದಲ್ಲಿ ಅಂತ ಹೇಳಿ ಅಬ್ಕಾರಿ ನೀತಿನಲ್ಲಿ ಅಬ್ಕಾರಿ ದರ ಹೆಚ್ಚಿಸಿ ಅಂತ ಹೇಳ್ತೀರಿ. ಇದೆಂತ ಹೇಳಿಕೆ ಇದು? ಮುಟ್ಟಾಳ್ತಂದ ಹೇಳಿಕೆ ಇದು. ಯಾಕಂತ ಹೇಳಿದ್ರೆ ಕುಡಿಯೋರು ಯಾವ್ದೋ ಹಳ್ಳಿ ಸಿಗುತ್ತಲ್ಲ, 20-30 ಕುಡಿದು ಅವನು ಪಾಪ ಸಾಕಾಗಿರ್ತಾನೆ, ಮಲ್ಕೊತಾನೆ. 400-500 ರೂಪಾಯಿ ನೀವು ಮಾಡ್ತಿದ್ದೀರಲ್ಲ, ಆ ಕರ ವಸೂಲಿ ಮಾಡ್ತಿದ್ದೀರಲ್ಲ, ಯಾರಿಗಾಗ್ತಾ ಇದ್ರಿ? 59,000 ಕೋಟಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೀವು ಮಾಡ್ತಿರೋದು. ಈ ಥರದೆಲ್ಲ ಅನೇಕ ಸಮಸ್ಯೆಗಳು ಬಂಧುಗಳೇ. ನಾವು ಹೇಳ್ತಾರೆ ಅಲ್ಲಿ 1000 ಅಲ್ಲಿ ಯಾರು ದಿಕ್ಕಡ್ಬೇಡಿ. ನಮ್ಮ ವಯೋಮಾನ ನಾವು ಚಳುವಳಿ ಸಮಸ್ಯೆ ಇದ್ದದ್ದೇ 40 ಹೆಚ್ಚು ಕಡೆ 45 ವರ್ಷ ಆಯ್ತು. ರೈತರಿಗೆ ಒಂದು ಇವತ್ತು ಸಂಖ್ಯಾ ದೃಷ್ಟಿಯಲ್ಲಿ ಕಡಿಮೆ ಆಗಿರ್ಬೋದು, ಆದ್ರೂ ಕೂಡ ಚಳವಳಿ ನಾವು ಸಮಸ್ಯೆ ಇದ್ದದ್ದು ಯಾರು ಕೇಳಿದ್ರೆ ಆದಿಲೋಗು ಕೇಳಲ್ಲ, ಹೆಸರು ಟೌಲ್ ಹಾಕಿರೋನ್ನೇ ಕೇಳೋದು. ಏನಂತ ಅಣ್ಣ ಕಬ್ಬಿಗೆ ರೇಟ್ ಆಯ್ತು, ಕಾಲು ನೀರು ಹೋಗ್ಬಿಡ್ತೀರಿ, ಭತ್ತ ಯಾಕಡೆ ಬಿದ್ದೋಯ್ತು, ತೆಂಗಿ ಯಾಕಡೆ ರೇಟ್ ಇಲ್ಲ ಅಂತ ಹೇಳಿ ನಮ್ಮ ಈ ಹೆಸರು ಟೌಲ್ ಹಾಕಿರುವ ನಮ್ಮನ್ನು ಕೇಳ್ತಾರೆ. ಯಾರು ಸಾಮಾನ್ಯ ಜನ ಕೇಳಲ್ಲ. ಹಾಗಾಗಿ ನಮಗೂ ಜವಾಬ್ದಾರಿ ನಡವಳಿಕೆ ಇದೆ, ನಾವು ಕೂಡ ಜವಾಬ್ದಾರಿ ನಡ್ಕವ. ಈ ಥರದ್ದೆಲ್ಲ ಮುಂದೆ ನೋಡಿ ಸಂಖ್ಯೆ ಎಷ್ಟರಾಗಿರಲಿ, ಪ್ರತಿಭಟನೆ, ಚಳುವಳಿ, ಸಮಸ್ಯೆ ಅವು ಮಾತ್ರ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲ ಧನ್ಯವಾದ. ಥ್ಯಾಂಕ್ ಯು. ಯಾಕೆ ಅಂತಂದರೆ ಧನ್ಯವಾದಗಳು. ಇವರು ಮೀಡಿಯಾದವರು ನಮಗೆ ಲಿಖಿತವಾಗಿ ಆದೇಶ ಬೇಕು, ಬಂದ ಮೇಲೆ ನಾವು ಅಟೆಂಡ್ ಮಾಡ್ತೀವಿ. ಪಬ್ಲಿಕಲ್ಲಿ ನೀವು ಎಡಿಸೋರು ಏನು ಮಾಡ್ತಾರೆ? ಮಾನ್ಯ ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಮಾನ್ಯರೇ, ವಿಷಯ ನಮ್ಮನ್ನು ಆಳುವ ಸರ್ಕಾರಗಳು ರೈತರು ಬೆಳೆದ ಸರಿಯಾದ ಬೆಲೆಯನ್ನು ನಿಗದಿ ಮಾಡದೇ ಇರುವುದು ಮತ್ತು ರೈತರು ಬೆಳೆದ ಕಬ್ಬಿಗೆ ವಿಮೆ ಮಾಡಬೇಕೆಂದು ಒತ್ತಾಯಿಸುತ್ತೇವೆ. ಇತ್ತೀಚೆಗೆ ತೋಟಗಾರಿಕೆ ಬೆಳೆಗಳಿಗೆ ಒತ್ತು ಕೊಡುತ್ತಿದ್ದು ತೆಂಗಿನ ಬೆಳೆಗೆ ಕಾಂಡದಲ್ಲಿ ಎದುರು ಚೀಟಿಯನ್ನು 20 ರೂಪಾಯಿ ಮಾಡಿರುವುದು ಮತ್ತು ಡಾಕ್ಟರ್ಗಳು ಇಲ್ಲದೆ ಕಾಯಿಲೆ ತೋರಿಸಲು ಬರುವ ರೋಗಿಗಳು ಕಂಗಾಲಾಗಿದ್ದಾರೆ. ಆಸ್ಪತ್ರೆಯ ಕುಂದುಕೊರತೆಗಳನ್ನು ಸರಿಪಡಿಸಬೇಕೆಂದು ಈ ಸಭೆಯು ಒತ್ತಾಯಿಸುತ್ತದೆ. ಒಳ್ಳೆಯದು. ಜಿಲ್ಲೆಯಲ್ಲಿ ವರ್ಷಪೂರ್ತಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕೆಂದು ರೈತ ಸಂಘ ಒತ್ತಾಯಿಸುತ್ತದೆ ಮತ್ತು ತಾಲೂಕು ಕಚೇರಿಯಲ್ಲಿ ರೈತರಿಗೆ ಆಗುತ್ತಿರುವ ತೊಂದರೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಬೇಕೆಂದು ಒತ್ತಾಯಿಸುತ್ತೇವೆ.
ಎಂಟನೇದು ಬ್ಯಾಂಕಿನಲ್ಲಿ ರೈತರು ಚಿನ್ನವನ್ನು ಒತ್ತೆ ಇಟ್ಟು ಸಾಲ ಪಡೆಯುವವರಿಗೆ ಇಂತಿಷ್ಟು ಚಿನ್ನವನ್ನು ಬ್ಯಾಂಕಿನಲ್ಲಿ ಒತ್ತೆ ಇಟ್ಟರೆ ಸಾಲ ದೊರೆಯುತ್ತದೆ, ಇಲ್ಲವಾದರೆ ಸಾಲ ಸಿಗುವುದಿಲ್ಲವೆಂದು ರೈತರಿಗೆ ತೊಂದರೆ ಕೊಡುತ್ತಿರುವ ಸೂಕ್ತ ತಿಳುವಳಿಕೆ ನೀಡಿ ಸರಿಪಡಿಸಬೇಕೆಂದು ಒತ್ತಾಯಿಸುತ್ತೇವೆ. ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ವನಗಳ್ಳಿ ಮಠ ವ್ಯಾಪ್ತಿಯ 960 ಎಕರೆ ತರಿ ಜಮೀನು ದಾಖಲೆ ಕೈಪಾವಣೆಯಲ್ಲಿ ಮುಂದುವರಿಯುತ್ತಿದೆ. ಸಂಘರ್ಷಗಳಿಲ್ಲದೆ ಯಾವುದೇ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಈಗ ನಮ್ಮ ಸ್ನೇಹಿತಗಳೆಲ್ಲ, ನಮ್ಮ ಹೋರಾಟಗಾರರೆಲ್ಲ ಮಾತಾಡ್ತಾ ಹೇಳಿದ್ರು, ಬಹಳ ಹಿಂದೆ ನಾವುಗಳು ಏನ್ ಮಾಡ್ತಿದ್ವಿ ಅಂತಂದ್ರೆ, ಈಗ ಅನುದಾನಗಳು ಬರ್ತಿದ್ದಲ್ಲ, ಸರ್ಕಾರದ ಅನುದಾನಗಳಂತ ಇದೆಯಲ್ಲ, ಶಿಕ್ಷಣಕ್ಕಿರ್ಬೋದು, ನೀರಾವರಿಗೆ ಮತ್ತು ವೈದ್ಯಕೀಯ ಆಗಿದೆ. ಈಗ ಶಾಸಕರುಗಳು 200 ಕೋಟಿ ತಂದೆ, 300 ಕೋಟಿ ತಂದೆ, ಯೋಜನೆ ಅದು ಇದು ಅಂತೇಳಿ ಎಲ್ಲ ಈ ಪ್ರತಿ ಕ್ಷೇತ್ರದ ಎಮ್ಎಲ್ಎಗಳು ಮಾತಾಡ್ತಾವ್ರೆ. ಬಟ್ ಅವ್ರು 300 ಕೋಟಿ ತಂದಿರೋದು 3 ರೂಪಾಯಿ ಕೆಲಸನೂ ಆಯ್ತಾ ಇಲ್ಲ. ಅವ್ರು ಎಲ್ಲಿ ಮಾಡ್ತಾವ್ರಿ ಅಂತ ಯಾರಿಗೂ ಗೊತ್ತಿಲ್ಲ, ಕೇಳೋರು ಇಲ್ಲ. ತುಂಬಾನೇ ವ್ಯತ್ಯಾಸ ಆಗಿದೆ. ಈಗ ಆಮೇಲೆ ಅಧಿಕಾರಿ ವರ್ಗಕ್ಕೆ ಏನಾಗಿದೆ ಅಂದ್ರೆ ಕೇಳೋರೇ ಇಲ್ವಲ್ಲ. ಅಧಿಕಾರಿಗಳು ಕೆಲಸ ಮಾಡದೇ ಇದ್ರು ಬಿಲ್ ಬರೆದು ಬಿಡ್ತಾರೆ. ಏನ್ ಬೇಕಿಲ್ಲ ಅವ್ರಿಗೆ. ಯಾವ್ದೋ ರೋಡ್ ಆಗಿರೋ ರೋಡ್ಗೆನೆ, ಈಗ ಜಿಲ್ಲಾ ಪಂಚಾಯತಿಲಿ ಆಗಿರೋ ರಸ್ತೆಗೆನೆ DC ಗ್ರಾಂಟು ಮಾಡ್ಬಿಡ್ತಾರೆ. DC ಬಿಲ್ಲಲ್ಲೂ ಬರೀಬಹುದು, DC ಗ್ರಾಂಟಲ್ಲೂ ಬರೀಬಹುದು. ಜಿಲ್ಲಾ ಪಂಚಾಯತಿ ರಸ್ತೆಗೆ 2-3 ಬಿಲ್ ಎತ್ಬಹುದು. MLA ಅನುದಾನದಲ್ಲೂ ದುಡ್ಡು ಎತ್ಬಹುದು, ಬೇಕಾದ್ರೆ ನರೇಗಾದಲ್ಲೂ ದುಡ್ಡು ಎತ್ಬಹುದು. 6 ಕೋಟಿ ಬೇಕಾದ್ರೆ ಎತ್ಬಹುದು. ಇವರು ಯಾರು ಪ್ರಶ್ನೆ ಮಾಡೋರಿಲ್ಲ, ಗೊತ್ತೂ ಇಲ್ಲ, ಯಾರು ಕೇಳ್ತಾನೂ ಇಲ್ಲ. ಇದನ್ನ ಪ್ರಶ್ನೆ ಮಾಡುವಂತಹದ್ದನ್ನ ನಮ್ಮ ಚಳುವಳಿಗಾರರು ಪ್ರತಿ ತಾಲೂಕಿನಲ್ಲೂ ನಾವು ಸ್ವಲ್ಪ ನಿಗಾ ವಹಿಸಬೇಕಾಗದೆ. ಯಾಕಂತಂದ್ರೆ ಈಗ ಇಲ್ಲಿ ತುಂಬಾನೇ ಲೂಟಿ ಆಗ್ತಾ ಇದೆ. ಸರ್ಕಾರದ ಅನುದಾನಗಳು ಶಾಸಕರ ಅಥವಾ ಅವ್ರ ಹಿಂಬಾಲಕರ ಜೋಬ್ ಸೇರ್ತಾ ಇದೆ. ಅಧಿಕಾರಿ ವರ್ಗನೂ ಕೂಡ ಅವ್ರಿಗೆ ಸಹಕಾರವಾಗಿ ನಿಂತದೆ. ಯಾಕಂತಂದ್ರೆ ಯಾವುದೇ ಅಧಿಕಾರಿನ ಶಾಸಕರು ಮಂತ್ರಿಗಳು ಅವ್ರಿಗೆ ಬೇಕಾದವ್ರನ್ನೇ ಹಾಕಿಸ್ಕೊಳ್ಳೋದು, ಅವ್ರ ಮಾತು ಕೇಳೋರ್ನೇ ಹಾಕಿಸ್ಕೊಳ್ಳೋದು.